ಹಾಗೇನು ತೊಂದರೆ ಏನಂತೇಳಿ ಆಗಲಿಲ್ಲ. ಅದೇ ಇಷ್ಟೇ ವಿಷಯ, ನನ್ನ ಮದುವೆ ವಿಷಯದಲ್ಲಿ ನಮಗೆ ನೆಂಟಸ್ತಿಗೆ ಬಂದ ವಿಷಯದಲ್ಲಿ ಅವರು ಅಡ್ಡ ಬಂದರು. ಅದೇ ವಿಷಯ, ಅವರಂದರೆ ಅವಳಿಗೆ ಮದುವೆ ಆಗಬಾರ್ದು ಹಾಗೆ ಹೀಗೆ ಅಂತೇಳಿ. ಅಂದರೆ ಅದು ನೆಂಟಸ್ತಿಗೆ ಒಳ್ಳೆ ಪಾರ್ಟಿಯಾಗಿತ್ತು. ಅಂದರೆ ಅವರಿಗೆ ನಮ್ಮ ಮನೆ ಇದು ಹಿಡ್ಕೊಂಡು ಹೋಗೋದು ಅವರಿಗೆ ಇಷ್ಟ ಆಗಲಿಲ್ವೇನೋ. ಹಾಗೆ ಅವರಿಗೆ ಏನೆಲ್ಲ ಹೇಳಿಕೊಟ್ಟು ಅವರನ್ನು ಇಲ್ಲಿಗೆ ಬರದ ಹಾಗೆ ಮಾಡಿದರು. ಹಾಗೆ ಅದನ್ನು ನಮ್ಮ ತಮ್ಮ ಇದನ್ನು ಕೇಳಲಿಕ್ಕೆ ಹೋದದಷ್ಟೇ. ಅದು ಕೇಳಲಿಕ್ಕೆ ಹೋದದಕ್ಕೆ ಅವರು ಈ ಥರ ಇದೆಲ್ಲ ಮಾಡಿ ಗಲಾಟೆ ಎಲ್ಲ ಮಾಡಿ ಅವ್ರಿಗೆ ಈಗೆಲ್ಲ ಮಾಡಿದರು. ಯಾವುದೋ ಒಂದು ನನ್ನ ಅಕ್ಕನ ಮದುವೆ ವಿಷಯದಲ್ಲಿ ಗಲಾಟೆ ಆಯಿತು. ನನ್ನ ಕೈಯಿಂದ ಕೊಲೆಯಾದವನು ನನ್ನ ಅಣ್ಣನಿಗೆಲ್ಲ ಹೊಡೆದ. ಸಣ್ಣ ವಿಷಯ ಗಲಾಟಾಗಿ ಏನೋ ಒಂದು ನಡೆಯಬಾರದ ಘಟನೆ ನಡೆದು ಹೋಯಿತು. ಇದನ್ನು ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಅದು ಯಾತಕ್ಕೋಸ್ಕರ ಈ ರೀತಿ ಆಯ್ತು ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದು ಏನೋ, ಆದರೆ ನಾನು ಆ ರೀತಿ ಮಾಡಬಾರ್ದಿತ್ತು. ಅದು ಯಾಕೆ ಆಗೋಯ್ತು. ದುಡಿಯುವ ಕೈ ಕಂಬಿ ಹಿಡಿದಿದ್ದವು. ಮದುವೆಯಾಗಿ ಗಂಡನ ಮನೆ ಸೇರಬೇಕಿದ್ದ ಆಕೆ ತನ್ನ ತವರಿಗೆ ಆಸರಿಯಾಗಿ ನಿಂತು ಬಿಟ್ಟಳು. ಅದಕ್ಕಾಗಿ ಆಕೆ ಆರಿಸಿಕೊಂಡಿದ್ದು ಟೈಲರಿಂಗ್ ಅನ್ನು. ಅವ್ರ ಮನೆಯಲ್ಲಿ ಅವರನ್ನು ಬಿಟ್ಟರು ಬೇರೆ ಸಾಧಾರಣ ಪೋಷಕರು ಅಂತ ಯಾರೂ ಇಲ್ಲ ಅಂತ ಕಾಣ್ತದೆ. ವಯಸ್ಸಾದ ತಂದೆ ಇದ್ದಾರೆ, ವಯಸ್ಸಾದ ಅಕ್ಕ ಇದ್ದಾರೆ. ಅವರಿಗೆ ಅವನ ಕುಟುಂಬ ಭಾಳ ತೊಂದರೆಯಲ್ಲಿದೆ, ಭಾಳ ಕಷ್ಟದೊಂದು ಮನೆ. ತಂದೆ ಮಲಗಿದಲ್ಲಿದ್ದಾರೆ. ವಯಸ್ಸಿಗೆ ಬಂದ ಒಂದು ಅಕ್ಕ ಇದ್ದಾರೆ, ಆದರೆ ವಯಸ್ಸೀಗ ಮದುವೆಗೆ ವಯಸ್ಸು ಮೀರಿ ಹೋಗಿದೆ. ಗ್ರಾಹಕರಿಗೆ ಹೊಸ ಬಣ್ಣ ಬಣ್ಣದ ಬಟ್ಟೆಗಳನ್ನು ಹೊಲಿದು ಕೊಡುವ ಈಕೆ ತನ್ನ ಬಣ್ಣ ಮಾಸಿದ ಜೀವನಕ್ಕೆ ಇನ್ನೂ ಕೂಡ ಅರ್ಥ ಹುಡುಕುತ್ತಿದ್ದಾಳೆ. ನನಗೂ ಸಹ ಮದುವೆ ಆಗಲಿಲ್ಲ, ನಾನು ತುಂಬ ಕಷ್ಟದಲ್ಲಿದ್ದೇನೆ. ಹಾಗೆ ತುಂಬ 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 ಕಷ್ಟ ಆಗ್ತಾಯಿದೆ. ನನ್ನ ತಂದೆಗೂ ತುಂಬ ಹುಷಾರಿಲ್ಲ, ಅವರು ಕಷ್ಟದಲ್ಲಿದ್ದಾರೆ. ಅವರನ್ನು ನಾವು ಆಚೆ ಈಚೆ ಕರ್ಕೊಂಡು ಹೋದ. ಅಂದರೆ ನಮ್ಮ ಮನೇಲಿ ಯಾರು ಸಹ ಎಲ್ಲ ಯಾವುದು ಕೆಲಸ ಮಾಡಬೇಕಿದ್ರೆ ಮುಂದೆ ಹೋಗಿ ಮಾಡುವವರು ಯಾರಿಲ್ಲ, ಅವನೇ ಇರೋದು. ಅಂದರೆ ನಮಗೆ ಆಧಾರ ಅಂತೇಳಿರೋದು ಅವನೇ ಈಗ ಜೈಲಲ್ಲಿದ್ದಾನೆ. ನಮಗೆ ತುಂಬ ಕಷ್ಟ ಆಗಿದೆ ಈಗ. ಅವನು ಯಾವಾಗ ಬರ್ತಾನೆ ಅಂತೇಳಿ ನಾವು ಅವನನ್ನು ಕಾಯ್ತಾ ಇರ್ತೇವೆ. ಸೀನಪ್ಪ ಕೊಲೆಯಾದ, ಗಣೇಶ ಜೈಲು ಸೇರಿದ್ದ. ಆದರೆ ಅವನ ಬಗ್ಗೆ ಸೀನಪ್ಪನ ಅಣ್ಣನ ಮಗ ಹೇಳಿದ ಮಾತುಗಳಿವು. ಮರ್ಡರ್ ನಂತರ ಅದೇ ಅವ ಜೈಲಲ್ಲಿದ್ದು ಇಷ್ಟು ವರ್ಷ ಆಯಿತು, 14 ವರ್ಷ ಏನಾಯಿತು. ನಮಗೇನು ಅವನಿಂದಾಗಿ ತೊಂದರೆ ಇಲ್ಲ. ಅವನು ಬರ್ತಾನೆ ಹೋಗ್ತಾನೆ, ಆವಾಗೇನು ಮಾತಾಡಲಿಕ್ಕಿಲ್ಲ. ಫಂಕ್ಷನ್ಗೆಲ್ಲ ಬರ್ತಾರೆ, ಜಾತ್ರೆ ಉತ್ಸವಕ್ಕೆ ಬರ್ತಾರೆ, ಗಣೇಶೋತ್ಸವಕ್ಕೆ ಬರ್ತಾರೆ ಅವರಷ್ಟಿಗೆ ಇರ್ತಾರೆ, ನಮ್ಮೊಟ್ಟಿಗೆ ಇರ್ತಾರೆ, ಹೋಗ್ತಾರೆ. ಏನು ಪ್ರಾಬ್ಲಮ್ ಏನಿಲ್ಲ. ಈಗ 2 ಕುಟುಂಬಗಳು ಒಂದಾಗಿವೆ. ಆದರೆ ಗಣೇಶ ಮಾತ್ರ ಜೈಲಿನಲ್ಲಿ ಕೊಳೆಯುತ್ತಿದ್ದಾನೆ. ಎಷ್ಟೊತ್ತಿನ ನೋಡಿದ್ರೆ ಅವನದೇ ನೆನಪಾಗ್ತಾ ಇರ್ತದೆ. ಅವನನ್ನು ಬಿಟ್ಟು ನಮಗಿರ್ಲಿಕ್ಕೆ ಆಗೋದೇ ಇಲ್ಲ. ಅವನು ನಮಗೆ ಬೇಕು, ಅವನು ಬೇಗ ಬರಬೇಕಂತ ನಾವು ದೇವರ ಹತ್ರ ಕೇಳಿಕೊಳ್ತಾ ಇದ್ದೇವೆ. ಅಂದರೆ ನನ್ನ ಬಗ್ಗೆ ಸಹ ಅವನಿಗೆ ತುಂಬ ಬೇಜಾರಾಗ್ತಾ ಇದೆ. ಯಾವಾಗಲೂ ಫೋನ್ ಏನಾದರೂ ಮಾತಾಡಿದರೆ ನಮ್ಮನ್ನೇ ಕೇಳ್ತಾ ಇರ್ತಾನೆ, ಮನೆಯವರ ಬಗ್ಗೆ ಚಿಂತೆ ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ನಾವು ಆದಷ್ಟು ಅವ್ರು ಬೇಗ ಬರಬೇಕಂತ ನಾವು ದೇವರ ಹತ್ರ ಕೇಳಿಕೊಂಡಿರ್ತೇವೆ. ಏನೋ ಒಂದು ಗಳಿಗೆಯಲ್ಲಿ ತಪ್ಪಾಗಿ ಹೋಯಿತು, ಅದನ್ನು ನಾವು ತುಂಬ ಈಗ ನೋವನ್ನು ಬಯಸ್ತಾ ಇದ್ದೇವೆ. ಅವನಿಗೆ ಯಾವ ತೊಂದರೆ ಆಗದಾಗೆ ಅವನನ್ನು ಬೇಗ ಬಿಡುಗಡೆ ಮಾಡಬೇಕಂತ ನಾವೆಲ್ಲ ಕೇಳಿಕೊಳ್ತೇವೆ. ಈಗ 12 ವರ್ಷ 13 ವರ್ಷ ಅವರು ಜೈಲಲ್ಲಿ ಕಳೆದ ಆಗಿದೆ. ಇನ್ನೂ ಮಾನ್ಯ ನ್ಯಾಯಾಲಯ ಅವರಿಗೆ ಬಿಡುಗಡೆ ಮಾಡಿ ಅವರ ಮನೆಯವರಿಗೆ ಈ ವಯಸ್ಸಾದ ಅವರ ಮನೆಯವರನ್ನು ನೋಡಿಕೊಳ್ಳಿಕ್ಕೆ ಅವರಿಗೊಂದು ಬಿಡುಗಡೆ ಇದು ಕಲ್ಪಿಸಿಕೊಟ್ಟು, ನಾವಿಲ್ಲಿ ಪಾಪಿಗಳು ತುಂಬ ನೊಂದಿದ್ದೀವಿ. ನಮ್ಮನ್ನು ಬಿಡುಗಡೆ ಮಾಡಬೇಕು. ನಾನು ಒಬ್ಬ ಅಂತಲ್ಲ, ಸಾವಿರಾರು ಜನ ಇದ್ದಾರೆ. ನಾವು ಮಾಡಿರೋ ತಪ್ಪಿಗೆ ನಾವು ಸಾಕಾಗಿ ಶಿಕ್ಷೆ ಅನುಭವಿಸಿದ್ವಿ. ಅದಕ್ಕೋಸ್ಕರ ಇನ್ನು ಹಿಡ್ಕೋತಾರೆ. 14 ವರ್ಷ ಆಯಿತು. ಮನುಷ್ಯನಿಗೆ 5 ವರ್ಷ ಸಾಕು, 7 ವರ್ಷ ಸಾಕು. ಏನಕ್ಕೋಸ್ಕರ ಇಷ್ಟು ದಿನ ಇಟ್ಕೋತಾರೆ ಅಂತ ಗೊತ್ತಾಗ್ತಿಲ್ಲ. ನಮ್ಮ ಕಡೆ ನೋಡಬೇಕು, ಬರಬೇಕು. ನಾವು ಈ ರೀತಿಯಾಗೆಲ್ಲ ನಾಟಕ ಮಾಡಿ ಎಲ್ಲ ಇದು ಮಾಡ್ತೀವಿ. ನಮ್ಮ ಹತ್ರ ಬರಬೇಕು, ನಮ್ಮ ಹತ್ರ ಮಾತಾಡಬೇಕು, ನಮ್ಮ ಕಷ್ಟಗಳನ್ನು ಕೇಳ್ಕೋಬೇಕು. ಆಗ ಅವರಿಗೂ ಗೊತ್ತಾಗುತ್ತೆ. ಈಗ ಒಂದು 1000 ಜನರದಲ್ಲಿ ಹುಡುಕಿದ್ರೆ ಒಂದು 100-200 ಜನ ಆದರೂ ಒಳ್ಳೆಯವರು ಸಿಗ್ತಾರೆ. ಕೆಟ್ಟವ್ರು ಮಾಡಿದವರು ಇರ್ಬೋದು, ಅಂಥವರನ್ನು ಬಿಟ್ಬಿಟ್ಟು ಒಳ್ಳೆಯವ್ರಿಗಾದರೂ ಬಿಡ್ಬೋದಲ್ವಾ. ಆದರೆ ಯಾಕೆ ಈ ರೀತಿ ಮನಸ್ಸು ಮಾಡುತ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ. ದಯವಿಟ್ಟು ಕೈ ಜೋಡಿಸಿ ಬೇಡ್ಕೊಳ್ತಿದ್ದೀನಿ, ಜನರಿಗಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ನಮ್ಮನ್ನು ಬಿಡುಗಡೆ ಮಾಡಿಸಿ. ನಾವು ಹೊರಗಡೆ ಹೋದ್ಮೇಲೆ ಯಾವ ತಪ್ಪನ್ನು ಮಾಡಲ್ಲ. ನಮಗೆ ಒಂದೇ ಒಂದು ಅವಕಾಶ ಕೊಡಿ ಅಂತ ನಾನು ಕೇಳ್ಕೊತಿದ್ದೀನಿ, ಕೈ ಮುಗಿದು ಕೇಳ್ಕೊತಿದ್ದೀನಿ. ನಮಗೊಂದು ಬಿಡುಗಡೆ ಮಾಡಿಸ್ಬಿಡಿ.
ತಾಳ್ಮೆ ಕೊಡಿ, ನನಗೆ ತಾಳ್ಮೆ ಕೊಡಿ, ನನಗೆ ತಾಳ್ಮೆ ಬೇಕು. ಓ ದೇವತೆಗಳೇ, ನಾನು ಇವರಿಬ್ಬರ ಮೇಲೆ ಹೇಗೆ ಸೇಡು ತೀರಿಸಿಕೊಳ್ಳುತ್ತೇನೆಂದರೆ ಅದನ್ನು ಇಡೀ ಜಗತ್ತು. ಈ ಗುಂಡಿಗೆ ನಾನು ಹೇಳುವುದಕ್ಕೆ ಮೊದಲು 1000 ಚೂರಾಗಿ ಬಿರುದು ಹೋಗಲಿ. ಓ ಮೂರ್ಖ. ನಾಟಕದಿಂದ ಈತನ ಮನ ಪರಿವರ್ತನೆಯಾಗಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಜೀವನ ಎಂಬ ನಾಟಕದಲ್ಲಿ ಈತ ಸರಿಯಾಗಿಯೇ ಪಾಠ ಕಲಿತಿದ್ದಾನೆ. ಯಾಕಂದ್ರೆ ಆತ ಕಲಿಯುತ್ತಿರುವ ಪಾಠಶಾಲೆ ಜೈಲು.